ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾಡುವಂತಹ ಶೇಂಗಾ ಉಂಡೆಯನ್ನು ಮಾಡ್ತಿದ್ದೀನಿ. ಪಂಚಮಿ ಹಬ್ಬದ ವಿಶೇಷವಾಗಿ ನಾನು ಶೇಂಗಾ ಉಂಡೆ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಫಾರ್ ಬಿಗಿನರ್ಸ್ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ರುಚಿಕರವಾಗಿ ಅಷ್ಟೇ ಈಸಿಯಾಗಿ ಕೂಡ ಹೇಗೆ ಮಾಡೋದಂತ ನಾನು ಈ ವಿಧಾನದಲ್ಲಿ ಹೇಳ್ತೀನಿ. ನಾನಿವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಶೇಂಗಾವನ್ನು ಹುರಿಲಿಕ್ಕೆ. ನಾನು ಈ ಕಪ್ಪಲ್ಲೇ 2 ಕಪ್ನಷ್ಟು ಶೇಂಗಾವನ್ನು ಹಾಕ್ತಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಈ ಶೇಂಗಾವನ್ನು ಹುರಿತಾ ಇರಬೇಕು. ಒಂದು 10ರಿಂದ 15 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ. ನಾವು ನಮ್ಮ ಚಾನಲಲ್ಲಿ ಫೆಸ್ಟಿವಲ್ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಹುರಿದಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾವು ಆರಲಿಕ್ಕೆ ತೆಗೆಯೋಣ. ಹಾಗೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಅದೇ ಪಾತ್ರೆಗೆ ನಾನು ಈ ಬೌಲಿಗೆ 1 ಬೌಲ್ನಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಬೇಡವಾದರೆ ಬಿಡ್ಬೋದು. ಹಾಕಿದರೆ ಶೇಂಗಾ ಉಂಡೆ ತುಂಬಾ ಟೇಸ್ಟ್ ಕೊಡುತ್ತೆ. ಗ್ಯಾಸನ್ನು ಆಫ್ ಮಾಡಿ ಅದೇ ಬಿಸಿಯಲ್ಲಿ ಚೆನ್ನಾಗಿ ಹುರಿತಾ ಇರಬೇಕು. ಹಾಗೆ ನಾನು ನಮ್ಮ ಚಾನಲ್ನಲ್ಲಿ ತುಂಬಾ ಸಾಫ್ಟಾಗಿ ಅಷ್ಟೇ ರುಚಿಕರವಾದ ಬೇಸನ್ ಉಂಡೆ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಬೋದು. ಹಾಗೆ ನಾನು ಈ ಬಿಳಿ ಎಳ್ಳನ್ನು ತೆಗೆದ ಮೇಲೆ ಅದೇ ಪಾತ್ರೆಗೆ ನಾನು 1.5 ಲೋಟದಷ್ಟು ನಾನು ಬೆಲ್ಲವನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಉಂಡೆ ಬೆಲ್ಲವನ್ನು ಬಳಸ್ತಿದ್ದೀನಿ. ಹಾಗೆ ಅರ್ಧ ಬೌಲ್ನಷ್ಟು ನಾನು ನೀರನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಶೇಂಗಾವನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಶೇಂಗಾ ಕಾಳನ್ನು ಹಾಕಿ ರುಬ್ಬಬೇಕು. ಜಸ್ಟ್ ಒಂದು ಶೇಂಗಾ ಪೀಸಲ್ಲಿ 2 ಭಾಗ ಆದರೆ ಸಾಕು. ಆನ್ ಆಫ್ ಮಾಡಿದರೆ ಸಾಕು, ಭಾಳ ಚೆನ್ನಾಗಿ ಆಗುತ್ತೆ. ನೋಡಿ, ಈ ಥರ ನಾವು ತರಿಯಾಗಿ ರುಬ್ಕೋಬೇಕು. ನಾನಿವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ನಷ್ಟು ಪುಟಾಣಿಯನ್ನು ಹಾಕಿ ಫುಲ್ಲು ಪೌಡ್ರ್ ಥರ ಈ ಥರ ಮಾಡಿದ್ದೀನಿ. ನೋಡಿ, ಪೌಡ್ರ್ ಥರ ಮಾಡಬೇಕು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ ಮೇಲೆ ಈ ಕಡೆ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಒಂದು ಸಿಂಗಲ್ ಎಳೆ ಪಾಕ ಬರಬೇಕು. ನೋಡಿ, ನೀರೆಲ್ಲ ಹಾಕಿ ನೋಡಿದರೆ ಒಂದೇ ಹತ್ತಿರ ಕುತ್ಕೋಬೇಕು ಅದು ಚೆನ್ನಾಗಿ. ಇನ್ನೂ ಬಂದಿಲ್ಲ, ಇನ್ನೂ ಚೆನ್ನಾಗಿ ಕುದಿ ಬರಬೇಕು. 2 ನಿಮಿಷಗಳ ಕಾಲ ಮತ್ತೆ ನಾನು ಪಾಕವನ್ನು ನೋಡ್ತಿದ್ದೀನಿ. ಈ ಥರ ನೀರಲ್ಲಿ ಈ ಪಾಕವನ್ನು ಹಾಕಿದರೆ ಗಟ್ಟಿಯಾಗುತ್ತೆ ಒಂದೇ ಹತ್ತಿರ. ಸಣ್ಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಪಾಕವನ್ನು ಕುದಿಸ್ತಾ ಇರಬೇಕು. ನೋಡಿ, ಈ ಥರ ಬಂದಿದೆ. ನಾವು ಸರಿಸಿ ಉಂಡೆ ಮಾಡಿದರೆ ಒಂದೇ ಹತ್ತಿರ ಕೊಡಬೇಕು. ಇವಾಗ ತೋರಿಸಿದ್ನಲ್ಲ, ಇಷ್ಟೇ ಕುದಿಸಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಕುದಿಸಿದ್ರೆ ಉಂಡೆ ತುಂಬಾ ಗಟ್ಟಿಯಾಗುತ್ತೆ. ಇವಾಗೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಶೇಂಗಾ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ಹಾಗೆ ನಾನು ಒಣ ಕೊಬ್ಬರಿ ತುರಿಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಮೇಲೆ ಸಿಪ್ಪೆಯನ್ನು ಬಿಡಿಸಿ ಒಣ ಕೊಬ್ಬರಿಯನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನಂತರ ನಾನು ಇದಕ್ಕೆ ಪುಟಾಣಿ ಹಿಟ್ಟನ್ನು ಸೇರಿಸ್ತಿದ್ದೀನಿ. ಹಾಗೆ ಹುರಿದಿರುವಂತಹ ಬಿಳಿ ಎಳ್ಳು ಹಾಗೆ ಒಣಶುಂಠಿ ಮತ್ತು ಏಲಕ್ಕಿ ಪುಡಿಯನ್ನು ನಾನು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಏಲಕ್ಕಿ ಮತ್ತು ಒಣಶುಂಠಿ ಪೌಡ್ರನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಫಾರ್ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ನಾವು ಪಂಚಮಿ ಹಬ್ಬಕ್ಕೆ ಉಂಡೆಯನ್ನು ಮಾಡಿದರೆ ಮೇಲ್ಗಡೆ ಸ್ವಲ್ಪ ನಾನು ಪುಟಾಣಿ ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ. ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ನೋಡಿ, ಈ ಥರ ಉಂಡೆಯನ್ನು ಕಟ್ಟಿದರೆ ಸ್ವಲ್ಪ ಬಿಸಿ ಆರಬೇಕು. ಸ್ವಲ್ಪ ಬಿಸಿ ಆರಿದ ಮೇಲೆ ನಾವು ಈ ಥರ ಉಂಡೆಯನ್ನು ಕಟ್ಟಿದರೆ ಉಂಡೆ ರೆಡಿಯಾಗುತ್ತೆ. ನಾವು ಬಿಸಿದು ಹಾಗೆ ತೊಗೊಂಡ್ರೆ ಕೈಯೆಲ್ಲ ಕೆಂಪಾಗುತ್ತೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ಈ ಥರ ನಾವು ಶೇಂಗಾ ಉಂಡೆಯನ್ನು ರೆಡಿ ಮಾಡ್ತಿದ್ದೀವಿ. ಈ ಸಲ ಹಬ್ಬಕ್ಕೆ ನೀವು ಇದೇ ಥರನಾಗಿ ಶೇಂಗಾ ಉಂಡೆಯನ್ನು ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 15ರಿಂದ 20 ದಿನದ ಗಟ್ಟಲೆ ನೀವು ಈ ಉಂಡೆಯನ್ನು ಸ್ಟೋರ್ ಮಾಡಿ ಇಡ್ಬೋದು ಡಬ್ಬದಲ್ಲಿ. ಈ ಸಲ ಪಂಚಮಿ ಹಬ್ಬಕ್ಕೆ ಇದೇ ಥರನಾದ ಶೇಂಗಾ ಉಂಡೆಯನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು 2 ಗ್ಲಾಸ್ ಶೇಂಗಾ ಕಾಳಲ್ಲಿ ಇಷ್ಟೊಂದು ಉಂಡೆಗಳಾಗಿವೆ ನೋಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನಾನು ಇವಾಗ ಕಟ್ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.